ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಚಿನ್ನಯ್ಯನಿಗೆ ಈಗಾಗಲೇ ಜಾಮೀನು ಕೂಡ ಸಿಕ್ಕಿದೆ. ಆದರೆ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯವೇ ಸಿಕ್ಕಿಲ್ಲ. ಎಂತಹ ಕಷ್ಟದಲ್ಲಿ ಈ ಚಿನ್ನಯ್ಯ ಇದ್ದಾನೆ ಅಂದರೆ, ಚಿನ್ನಯ್ಯನಿಗೆ 1,00,000 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡು ಬರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರ ಮನೆ ಕಡೆಗಿಲ್ಲ. ಅದೇ ರೀತಿಯಾಗಿ ಚಿನ್ನಯ್ಯ ಹಾಗೆ ಹೀಗೆ ಅಂತ ಸಪೋರ್ಟ್ ಮಾಡಿದವರು ಕೂಡ ಚಿನ್ನಯ್ಯನನ್ನು ಬಿಡಿಸ್ಕೊಂಡು ಬರೋದಕ್ಕೆ ಮುಂದೆ ಆಗ್ತಾ ಇಲ್ಲ. ಚಿನ್ನಯ್ಯನಿಗೆ ಈಗಾಗಲೇ ಕೋರ್ಟು ಜಾಮೀನನ್ನು ಕೂಡ ಕೊಟ್ಟು ಬಿಟ್ಟಿದೆ. ಆದರೆ ಯಾವುದೇ ರೀತಿಯಾಗಿ ಚಿನ್ನಯ್ಯನಿಗೆ ಬಿಡುಗಡೆ ಭಾಗ್ಯವು ಕೂಡ ಸಿಕ್ಕು ಇದೆಂತಹ ಕೆಟ್ಟ ಪರಿಸ್ಥಿತಿ ಇರಬಹುದು, ಒಂದು ಕ್ಷಣ ಯೋಚನೆ ಮಾಡಲೇಬೇಕಾಗಿದೆ. ಸ್ನೇಹಿತರೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿನ ಗಮನಿಸ್ತಾ ಹೋಗೋಣ. ಒಂದು ಕಡೆ ಅಯ್ಯೋ ಪಾಪ ಅನಿಸಿಬಿಡುತ್ತೆ, ಒಂದು ಕಡೆ ನಂಬಿದವರೆಲ್ಲರೂ ಕೂಡ ಕೈ ಕೊಟ್ಬಿಟ್ರ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಚಿನ್ನಯ್ಯ ಒಂದು ಸುಳ್ಳು ಹೇಳಿಬಿಟ್ನ ಅಥವಾ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿಬಿಟ್ನ ಎಂಬ ಒಂದು ಪ್ರಶ್ನೆ ಕಾಡುತ್ತೆ. ಇಂಥದ್ದೆಲ್ಲವೂ ಕೂಡ ಈ ಒಂದು ಘಟನೆ ಅಥವಾ ಈ ಒಂದು ಮಾಹಿತಿಯನ್ನು ನೀವು ಗಮನಿಸಿದಾಗ ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಶ್ನೆ ನಿಮ್ಮಲ್ಲಿ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಕೊನೆವರೆಗೂ ನೋಡಿದಾಗ ಏನಾಯಿತು, ಚಿನ್ನಯ್ಯ ಅಮಾಯಕನ ಅಥವಾ ಚಿನ್ನಯ್ಯನಿಗೆ ಇಂಥ ಕಷ್ಟದಲ್ಲಿ ಇರುವಂಥ ಸಂಕಷ್ಟವನ್ನು ಯಾಕೆ ಎದುರು ಮಾಡಿಕೊಂಡ, ಈ ಎಲ್ಲವೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋದಾದ್ರೆ, ಧರ್ಮಸ್ಥಳ ಪ್ರಕರಣದ ಆರೋಪಿ ಆಗಿರ್ತಕ್ಕಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೋರ್ಟ್ ಜಾಮೀನನ್ನು ನೀಡಿಬಿಟ್ಟಿತ್ತು. ನವೆಂಬರ್ 26ರಂದು ಚಿನ್ನಯ್ಯನಿಗೆ ಮಂಗಳೂರು ನ್ಯಾಯಾಲಯದಿಂದ ಜಾಮೀನು ಮಂಜೂರು ಮಾಡಲಾಗಿತ್ತು. 10 ನಿಬಂಧನೆಗಳನ್ನು ವಿಧಿಸಿ ನ್ಯಾಯಾಲಯ ಇಬ್ಬರು ಜಾಮೀನುದಾರರು ಜೊತೆಗೆ 1,00,000 ಭದ್ರತೆಯ ಬಾಂಡ್ ನೀಡಲು ಕೋರ್ಟ್ ಆದೇಶವನ್ನು ನೀಡಿಬಿಟ್ಟಿತ್ತು. ಆದರೆ ಯಾರೂ ಕೂಡ ಜಾಮೀನು ಮತ್ತು ಭದ್ರತೆ ಹಣ ಠೇವಣಿ ಮಾಡದ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಇನ್ನೂ ಶಿವಮೊಗ್ಗದ ಜೈಲಿನಲ್ಲಿಯೇ ಇರುವಂತಾಗಿ ಬಿಟ್ಟಿದೆ. ಧರ್ಮಸ್ಥಳದಲ್ಲಿ 100 ಶವವನ್ನ ಊತು ಹಾಕಿದ್ದೇನೆ ಎಂದು ಆರೋಪಿಸಿ ತಲೆಬುರುಡೆಗಳೊಂದಿಗೆ ನ್ಯಾಯಾಲಯಕ್ಕೆ ಬಂದಿದ್ದ ಚಿನ್ನಯ್ಯ, ನಾನು ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ದೇಹಗಳನ್ನು ಕಾನೂನು ಬಾಹಿರವಾಗಿ ಊತು ಹಾಕಿದ್ದೇನೆ ಎಂದು ಹೇಳಿಕೆಯನ್ನ ನೀಡಿದ್ದ. ಆತನನ್ನ ಸಾಕ್ಷಿ ದೂರುದಾರ ಎಂದು ನ್ಯಾಯಾಲಯ ಪರಿಗಣಿಸಿತ್ತು. ಈತನ ಹೇಳಿಕೆಯ ಆಧಾರದ ಮೇಲೆ ಎಸ್ಐಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ತನಿಖೆಯ ವೇಳೆ ಚಿನ್ನಯ್ಯ ಹೇಳಿದ್ದ ಹಲವು ಸ್ಥಳಗಳಲ್ಲಿ ಅಗೆದು ಪರೀಕ್ಷೆ ಮಾಡಲಾಗಿತ್ತು. ಅಂತಂದ್ರೆ ಉತ್ಖನನ ಕ್ರಿಯೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಯಾವ ಪ್ಲೇಸ್ಗಳನ್ನೆಲ್ಲವನ್ನು ಕೂಡ ತೋರಿಸ್ತಾನೋ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಚಿನ್ನಯ್ಯ ತೋರಿಸಿರುವಂತಹ ಪ್ಲೇಸ್ಗಳಲ್ಲಿ ಚಿನ್ನಯ್ಯ ಹೇಳಿರುವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಆಧಾರಗಳು ಪತ್ತೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಹೇಳಿದ ಆಧಾರದ ಮೇಲೆಯೇ ಎಸ್ಐಟಿ ಚಿನ್ನಯ್ಯನನ್ನ ಬಂಧಿಸಿತ್ತು. ಇದಾದ ಬಳಿಕ ಆರಂಭದಲ್ಲಿ ಆತನೊಂದಿಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಇತರರ ವಿರುದ್ಧವೂ ಕೂಡ ಆತ ಸಾಕ್ಷಿ ಹೇಳಿದ್ದ. ಬಂಧನದ ಬಳಿಕ ಆರಂಭದಲ್ಲಿ ಚಿನ್ನಯ್ಯನೊಂದಿಗೆ ಇದ್ದ ವಕೀಲರನ್ನು ಕೂಡ ದೂರ ಮಾಡಿದ್ದ. ಚಿನ್ನಯ್ಯ ತನಗೆ ಉಚಿತ ಕಾನೂನು ಸೇವೆ ಒದಗಿಸುವಂತೆ ನ್ಯಾಯಾಲಯದಲ್ಲಿ ವಿನಂತಿಸಿದ್ದ. ಅದರಂತೆ ನ್ಯಾಯಾಲಯ ವಕೀಲರನ್ನು ನೇಮಿಸಿತ್ತು. ಈ ವಕೀಲರು ಚಿನ್ನಯ್ಯನ ಪರವಾಗಿ ವಕಾಲತ್ತು ನಡೆಸಿದ್ದರು. ಎಸ್ಐಟಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಪ್ರಾಥಮಿಕ ವರದಿಯನ್ನ ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಚಿನ್ನಯ್ಯನಿಗೆ ಜಾಮೀನು ಕೂಡ ನೀಡಿಬಿಟ್ಟಿತ್ತು. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಈಗ ಚಿನ್ನಯ್ಯನಿಗೆ ಜಾಮೀನು ನೀಡಿದ್ರು ಕೂಡ ಚಿನ್ನಯ್ಯನ ಸಪೋರ್ಟಿಗೆ ಅಥವಾ ಚಿನ್ನಯ್ಯನಿಗೆ ಬೆಂಬಲಾಗಿ ನಿಂತಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಇಲ್ಲಿವರೆಗೂ ಮುಂದೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಕೇವಲ 1,00,000 ರೂಪಾಯಿ ಕೊಟ್ಟು ಆ ಒಂದು ವ್ಯಕ್ತಿಗೆ ಇಬ್ಬರು ಜಾಮೀನುದಾರರು ಆಗಿ ಜಾಮೀನು ಕೊಟ್ಟು ಬಿಡಿಸಿಕೊಂಡು ಬರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಯಾರೂ ಇಲ್ಲ. ಅಥವಾ ಅವರ ಮನೆ ಕಡೆ ಕುಟುಂಬನ ಗಮನಿಸೋದಾದ್ರೆ, ದುಡಿದು ತಿನ್ನುವಂತ ಒಂದು ಕುಟುಂಬ ಅಥವಾ ಕೂಲಿ ಮಾಡಿ ಬದುಕ್ತಾ ಇರುವಂತಹ ಕುಟುಂಬ ಈಗ ಏಕಾಏಕಿಯಾಗಿ 1,00,000 ಕಲೆ ಹಾಕೋದಕ್ಕಾಗುತ್ತಾ? 1,00,000 ಸಾಲವನ್ನಾದ್ರೂ ಯಾರು ಕೊಡ್ತಾರೆ? ಆ ಸಾಲವನ್ನ ಕೊಟ್ರೆ ಆ ಸಾಲವನ್ನ ತೀರಿಸೋದಾದ್ರೂ ಹೇಗೆ? ಇನ್ನು ಕೋರ್ಟ್ ಯಾವ ಸಂದರ್ಭದಲ್ಲಿ ತನಿಖೆಗೆ ಕರೆಯುತ್ತೆ, ಆ ಸಂದರ್ಭಕ್ಕೆ ಮತ್ತೆ ಚಿನ್ನಯ್ಯ ಬರಬೇಕು. ಇಂಥ ಎಲ್ಲವೂ ಕೂಡ ಸಮಸ್ಯೆ ಇದೆ. ಚಿನ್ನಯ್ಯ ಮಾಡಿರ್ತಕ್ಕಂಥದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ. ಆದ್ರೆ ಚಿನ್ನಯ್ಯ ಮಾಡಿರ್ತಕ್ಕಂಥದ್ದು ಈಗ ಚಿನ್ನಯ್ಯನಿಗೆ ಅನಿಸ್ತಾ ಇರುತ್ತೆ, ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅವನಲ್ಲಿ ಅನ್ನಿಸ್ತಾ ಇರುತ್ತೇನೋ ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತಂಡ ರಚನೆ ಆಗೋದಕ್ಕೆ ಸಾಕ್ಷಿದಾರನಾಗಿರ್ತಕ್ಕಂಥ ವ್ಯಕ್ತಿಗೆ ಇಂದು ಈ ರೀತಿಯಾದಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.